ಪ್ರಿಯ ವೀಕ್ಷಕರೇ, ಈ ದಿನದ ಸಂಚಿಕೆಗೆ ಸ್ವಾಗತ. ಯದುವಂಶದಲ್ಲಿ ನಾಯಕನಾಗಿ, ಅಂದರೆ ರಾಜನಾಗಿ, ಶೂರಸೇನ ಮಥುರಾ ಜಿಲ್ಲೆಯನ್ನು ಆಳುತ್ತಿದ್ದನು. ಶೂರಸೇನನ ಆಳ್ವಿಕೆಯಿಂದಾಗಿ ಮಥುರೆಯು ಯಾದವ ಕುಲದ ಎಲ್ಲ ಅರಸರ ರಾಜಧಾನಿಯಾಗಿತ್ತು. ಏಕೆಂದರೆ ಯಾದವರದ್ದು ದೈವಭಕ್ತರ ವಂಶ. ಮುಖ್ಯವಾಗಿ ಹೇಳಬೇಕೆಂದರೆ ಶ್ರೀಕೃಷ್ಣ ಶಾಶ್ವತವಾಗಿ ನೆಲೆಸುವ ಸ್ಥಳ ಮಥುರಾ ಎಂದು ಅವರಿಗೆ ತಿಳಿದಿತ್ತು. ಶೂರಸೇನನ ಮಗ ವಸುದೇವ. ಈ ವಸುದೇವನು ದೇವಕಿಯನ್ನು ಮದುವೆಯಾದ ನಂತರ ದೇವಕಿಯನ್ನು ರಥದಲ್ಲಿ ಅರಮನೆಗೆ ಕರೆದುಕೊಂಡು ಹೋಗುತ್ತಿದ್ದಾಗ, ಹೋಗುವ ಸಮಯದಲ್ಲಿ ದೇವಕಿಯ ಅಣ್ಣನಾದ ಕಂಸನು ತನ್ನ ತಂಗಿ ಸಂತೋಷವಾಗಲೆಂದು ತಾನೇ ವಸುದೇವನ ರಥಕ್ಕೆ ಸಾರಥಿಯಾಗುತ್ತಾನೆ. ವಧುವರರು ರಥದಲ್ಲಿ ಹೋಗುವಾಗ ಸಂಗೀತ ವಾದ್ಯಗಳನ್ನೊಳಗೊಂಡಂತೆ ಶಂಖ, ತುತ್ತೂರಿ ಹಾಗೂ ನಗಾರಿಗಳ ವಾದ್ಯಗಳನ್ನು ನುಡಿಸುತ್ತಿದ್ದರು. ಇವೆಲ್ಲವೂ ಮಧುರವಾದ ಸಂಗೀತ ಮೇಳವಾಗಿತ್ತು. ತುಂಬ ಹರ್ಷದಿಂದ ವಿಜೃಂಭಣೆಯಿಂದ ಗಂಡು ಹೆಣ್ಣಿನ ಮೆರವಣಿಗೆ ನಡೆದಿತ್ತು. ಕಂಸನು ರಥವನ್ನು ನಡೆಸುವಾಗ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಅಶರೀರವಾಣಿಯೊಂದು ಕೇಳಿಸುತ್ತದೆ. ಆ ಅಶರೀರವಾಣಿ ಮುಖ್ಯವಾಗಿ ಕಂಸನಿಗೆ ಹೀಗೆ ಹೇಳಿತು: ಕಂಸ, ನೀನೊಬ್ಬ ಮೂರ್ಖ. ನೀನು ನಿನ್ನ ತಂಗಿ ಮತ್ತು ಭಾವನವರ ರಥವನ್ನು ನಡೆಸುತ್ತಿದ್ದೀಯೆ. ಆದರೆ ನಿನ್ನ ತಂಗಿಯ 8ನೆಯ ಮಗುವು ನಿನ್ನನ್ನು ಕೊಲ್ಲುತ್ತದೆ ಎಂದು ನಿನಗೆ ತಿಳಿಯದು ಎಂದಾಕ್ಷಣ ಆಕಾಶದಿಂದ ಈ ಭವಿಷ್ಯವನ್ನು ಕೇಳುತ್ತದೆ ಕಂಸನು ದೇವಕಿಯ ತಲೆಕೂದಲನ್ನು ಹಿಡಿದು ತನ್ನ ಕತ್ತಿಯಿಂದ ಅವಳನ್ನು ಕೊಲ್ಲುವುದಕ್ಕೆ ಸಿದ್ಧನಾಗುತ್ತಾನೆ. ವೀಕ್ಷಕರೇ, ಮತ್ತೊಂದು ವಿಷಯ ಹೇಳಬೇಕು ಅಂದರೆ, ಈ ಕಂಸನು ಭೋಜವಂಶದ ಉಗ್ರಸೇನನ ಮಗ. ಆದರೆ ಅತ್ಯಂತ ರಾಕ್ಷಸ ಸ್ವಭಾವದವನು ಈ ಕಂಸ ಎಂದು ಹೇಳುತ್ತಿದ್ರು. ಕಂಸನು ತನ್ನ ತಂಗಿಯ ಕೂದಲನ್ನು ಹಿಡಿದಾಕ್ಷಣ ವಸುದೇವನು ಮೃದುವಾಗಿ ಕಂಸನನ್ನು ಸಮಾಧಾನಗೊಳಿಸಲು ಹೀಗೆ ಜಾಣತನದಿಂದ ಹೇಳಿದನು: ಪ್ರೀತಿಯ ಕಂಸನೇ, ನಿನ್ನ ತಂಗಿಯಿಂದ ನಿನಗೆ ಯಾವುದೇ ರೀತಿಯ ಅಪಾಯವಿಲ್ಲ. ಆಕಾಶದಿಂದ ಭವಿಷ್ಯವಾಣಿ ನುಡಿದಿರುವುದನ್ನು ಕೇಳಿಸಿಕೊಂಡು ನೀನು ಪ್ರಾಣ ಅಪಾಯ ಬರುತ್ತೆ ಅಂತ ಯೋಚಿಸುತ್ತಿದ್ದೀಯ. ಆದರೆ ಅಪಾಯ ಬರುವುದು ನಿನ್ನ ತಂಗಿಯ ಗಂಡು ಮಕ್ಕಳಿಂದ. ಅವರು ಈಗ ಇಲ್ಲಿ ಇಲ್ಲ. ಯಾರಿಗೆ ಗೊತ್ತು, ಮುಂದೆ ಗಂಡು ಮಕ್ಕಳು ಹುಟ್ಟಬಹುದು, ಹುಟ್ಟದೇ ಇರಲೂಬಹುದು. ಇವೆಲ್ಲ ಯೋಚನೆ ಮಾಡಿದರೆ ಈಗಲಂತೂ ನೀನು ಸುರಕ್ಷಿತನಾಗಿದ್ದೀಯ. ನಿನ್ನ ತಂಗಿಯ ವಿಷಯದಲ್ಲೂ ಭಯಪಡುವ ಕಾರಣವೂ ಇಲ್ಲ. ದೇವಕಿಗೆ ಗಂಡು ಮಕ್ಕಳು ಆಗಿದ್ದಲ್ಲಿ ಆ ಮಕ್ಕಳನ್ನು ನೀನು ಇಷ್ಟ ಬಂದಂತೆ ಮಾಡಲು ನಿನಗೆ ತಂದು ಕೊಡುತ್ತೇನೆಂದು ಭರವಸೆಯನ್ನು ವಸುದೇವನು ಕೊಡುತ್ತಾನೆ. ವಸುದೇವನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಾನೆಂದು ಕಂಸನಿಗೆ ತಿಳಿದಿತ್ತು. ವಸುದೇವನ ಮಾತುಗಳು ಕಂಸನ ಮನಸ್ಸಿಗೆ ಹಿಡಿಸಿತು. ಆ ಸಮಯಕ್ಕೆ ಕೊಲ್ಲುವ ನಿರ್ಧಾರ ಬದಲಾಯಿಸಿಕೊಂಡನು. ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.